ಅವ್ರು ಹೇಳಿದ್ರು ಚುನಾವಣೆ ಆಗಬಾರ್ದಾಗಿತ್ತು, ಅವಿರೋಧ ಆಗಬೇಕಾಗಿತ್ತು. ಚುನಾವಣೆ ಆಗಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು 5 ವರ್ಷಕ್ಕೊಂದ್ಸರಿ ಆದಾಗ ಮಾತ್ರ ನಮಗೆ ಮತದಾರರನ್ನ ಹೇಗೆ ನಾವು ಉಳಿಸ್ಕೋಬೇಕು, ಅವರ ಪ್ರೀತಿಯನ್ನ ಹೇಗೆ ಗಳಿಸ್ಕೋಬೇಕು, ಅವರ ಪ್ರೀತಿ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ನಾವೇನು ಶ್ರಮ ವಹಿಸಬೇಕು ಅಂತಕ್ಕಂಥ ಅರಿವು ಚುನಾವಣೆ ಆದಾಗ ಗೊತ್ತಾಗತ್ತೆ. ಇಲ್ಲಾಂದ್ರೆ ಆಗೋದಿಲ್ಲ. ಈ ಸಕ್ಕರೆ ಕಾರ್ಖಾನೆ ಚುನಾವಣೆ ಆಗ್ತಾ ಹೇಳಿ ಅವರು ಮತದಾರರ ಮಧ್ಯದಲ್ಲಿ ಇದ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳು ಏನಿದೆಯೋ ಅಂತಕ್ಕಂಥ ಅವರ ನಜರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚುನಾವಣೆ ಆಗಬೇಕು. ಅದುವಾಗ ಚುನಾವಣೆ ಆದಂಥ ಸಂದರ್ಭದಲ್ಲಿ ತೀರ್ಪು ಕೊಡೋರು ಅವರು. ನಾನು ನೀನು ಇಬ್ಬರು ವಕೀಲರು, ಇವ್ರ ಪರವಾಗಿ ವಕಾಲತ್ ಹಾಕ್ತೀವಿ. ನಮ್ಮ ಕಕ್ಷಿದಾರರು ಒಳ್ಳೆಯವರದಾರ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಯಾರ ಹತ್ರ ಕೇಳ್ತೀವಿ ಅಂತಂದ್ರೆ, ನಾಳೆ ರವಿವಾರ ದಿವಸ ಮತ ಹಾಕ್ತಕ್ಕಂಥ ಮತದಾರರು ನೀವು ಯಾರಪ್ಪ ಅಂತಂದ್ರೆ ನ್ಯಾಯಾಧೀಶರು. ಆ ನ್ಯಾಯಾಧೀಶರ ಹತ್ರ ಬಂದು ನಮ್ಮ ಕಕ್ಷಿದಾರ ಪರವಾಗಿ ನಾವು ವಕಾಲತ್ ಹಾಕಿ ನಾವು ಮಾತಾಡ್ತೀವಿ, ಹೇಳ್ತೀವಿ. ಆದರೆ ನ್ಯಾಯವನ್ನ ಒದಗಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಇಲ್ಲಿ ಕೂತಿರ್ತಕ್ಕಂಥ ನೀವೇ ನ್ಯಾಯಾಧೀಶ. ಪ್ರಚಾರ ಅಪಪ್ರಚಾರ ಮಾಡ್ತಾರೆ. ಮತ್ತು ವಿರೋಧ ಪಕ್ಷದವರು ಇದ್ದವರು ನಮ್ಮನ್ನು ಹೊಗಳಕ್ಕೆ ಹತ್ತಿರಂದ್ರೆ ನೀವು ಹೆಂಗೆ ಓಟ್ ಹಾಕೋರು? ಲಕ್ಷ್ಮಣ ಸವದಿ ದರೋಡಿ ಮಾಡ್ಯಾನು, ಗಾರ್ಜು ಕಾಯಿಗೆ ದರೋಡಿ ಮಾಡ್ಯಾನು, ಇವರು ಕಾರ್ಖಾನೆಯನ್ನು ಮಾರ್ಕೊಂಡಾರು, ಇಂಥದ್ದು ಹೇಳಿದಾಗ ನಮ್ಮ ಮನಸ್ಸು ಕಲುಷಿತ. ಅದನ್ನ ಅವ್ರು ಹೇಳಕ್ ಬರ್ತಾರೆ. ಆದ್ರೆ ನಾನು ನಿಮಗೆ ಕೇಳ್ತೀನಿ, ಸತ್ಯೂರವರು ಒಂದ್ಸಲ ಬೆಂಗಳೂರಿಗೆ ಹೋಗುವಂತ ಪ್ರಸಂಗ ಬಂತಂತ ಇಟ್ಟು, ಬಸ್ಸಿಗೆ ಹೋಗ್ಬೇಕು. ಬಸ್ಸಿಗೆ ಹೋಗುವಂತ ಟಿಕೆಟ್ ತೆಗಿತೀರಿ, ಬಸ್ನೊಳಗೆ ಕೂಡ್ತೀರಿ. ನೀವೆಲ್ಲರೂ ಕುಂತ ಮೇಲೆ ಡ್ರೈವರ್ ಬಂದು ಕೂಡ್ತಾನಿಲ್ಲ. ಆ ಡ್ರೈವರ್ ಬರುವಾಗ ಡ್ರೈವರ್ ಬಂದು ಕೂತ ಮೇಲಂತ ಮ್ಯಾಗ ಒಬ್ಬ ಏರಿ, ಇದು ಸ್ಟೇರಿಂಗು, ಇದು ಬ್ರೇಕು, ಇದು ಕ್ಲಚ್ಚು, ಇದು ಲಿವರು, ಹಿಂಗೆ ತಿರುಗಿ ಎಡಕ್ಕೆ ತಿರುಗಿರಿ ಈ ಕಡೆ ಹೊಳ್ತೈತಿ, ಬಲಕ್ಕೆ ತಿರುಗಿರಿ ಈ ಕಡೆ ಹೊಳ್ತೈತಿ, ಹಿಂಗೆ ಹೊಡ್ಕೋತ ಹೋಗುತ್ತೆ. ಅವಾಗ ಹೇಳಕ್ ಹತ್ತಿದಂದ್ರೆ ನೀವೇನಂತೀರಿ? ಈ ಡ್ರೈವರ್ ನಮ್ಮ ಬೆಂಗಳೂರಿಗೆ ಹೋದ ವರ್ಷಗೆಲ್ಲ ಇವರು ಹಳ್ಳಕ್ಕೆ ಹೋಗಿತಾನು ಅಂತಕ್ಕಂಥ ಭಾವನೆ ನಿಮಗೆ ಬರ್ತೈತಿಲ್ಲ. ಈಗ 10-15 ವರ್ಷದೊಳಗೆ ನಿಮ್ಮನ್ನು ಸಾಕಷ್ಟು ಸರಿ ಬೆಂಗಳೂರು ತಗೊಂಡು ಹೋಗಿರ್ತಕ್ಕಂಥ ಡ್ರೈವರ್ಗಳು ಇಲ್ಲದಾರಲ್ಲ, ಯಾವಾಗ ಆಕ್ಸಿಡೆಂಟ್ ಆಗೈತೆ, ಮತ್ತೆ ಯಾವ ಬಸ್ಸಿನಾಗ ಹತ್ಬೇಕು ಅನ್ನೋದು ನೀವು ತಿಳ್ಕೊಂಡು. ಹೊಸದಾಗಿ ಬಂದ ಡ್ರೈವರ್ಗೆ ಡ್ರೈವಿಂಗ್ ಹೆಂಗ್ ಮಾಡೋದು ಗೊತ್ತಿಲ್ಲ, ಕ್ಲಚ್ ಗೊತ್ತಿಲ್ಲ, ಬ್ರೇಕ್ ಗೊತ್ತಿಲ್ಲ, ಲಿವರ್ ಗೊತ್ತಿಲ್ಲ, ಸ್ಟೇರಿಂಗ್ ಗೊತ್ತಿಲ್ಲ, ಯಾವ ಸಂದರ್ಭದಾಗ ಯಾವ ಗೇರ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಅಂತ ಡ್ರೈವರ್ ಬಂದು ಕುಂತ್ರೆ ಅಂತ ಬಸ್ಸಿನಾಗ ನೀವು ಕುಂತು ಬೆಂಗಳೂರಿಗೆ ಹೋಗಕ್ಕೆ ಸಾಧ್ಯ ಐತೆ ನೀವು? ಅದಕ್ಕೆ ಯಾರು ಒಳ್ಳೆ ಡ್ರೈವರ್ ಅದಾರ, ಮತ್ತೆ ಇವತ್ತು ನಾವು ನಿರ್ಣಯ ಮಾಡಿದ್ವಿ. ರಾಜೀವ್ ಕಾಗೆ ಅವರು ನಾವು ಸೇರಿಕೊಂಡು ಸುಮಾರು 15 ಜನರ ಒಂದು ಸಲಹಾ ಸಮಿತಿಯನ್ನು ಮಾಡ್ತೀವಿ. ನಿಮ್ಮ ಬೇಡಿಕೆ ಏನು? ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಬೇಗ ಕಬ್ಬು ಕಳಿಸ್ರಿ ಅಂತ ಹೇಳಿದಾಗ ಅದನ್ನ ತರ್ತಕ್ಕಂಥ ಜವಾಬ್ದಾರಿ ಇರಬೇಕು. ಎರಡನೇದೇನು? ನೀವು ಕಬ್ಬು ಆದ್ಮೇಲೆ 1 ತಿಂಗಳದಾಗ ಬಿಲ್ ಕೊಡ್ರಿ ಅಂತ ನೀವು ಕೇಳಿ. ನೀವು ಖಾಸಗಿ ಕಾರ್ಖಾನೆಯವರಿಗೆ ಕಬ್ಬು ಕಳಿಸ್ಲಾಕಿ ಯಾಕೆ ನೀವು ಆತುರದ ಮಾಡ್ತಾರೆ ಅಂದ್ರೆ 1 ತಿಂಗಳದಾಗ ಬಿಲ್ ಕೊಡ್ತಾರ ಅಂತೀನಿ. ಆದ್ರೆ ಖಾಸಗಿ ಕಾರ್ಖಾನೆಯವ್ರು ಮಾಡ್ತಕ್ಕಂಥದ್ದೇನು? ಒಂದು ಟ್ರಿಪ್ ಕಬ್ಬಿಗೆ 2 ಟನ್ ಕಾಂಟಾದೊಳಗೆ ಮೋಸ, 2 ಟನ್ ಹೊಡಿತಾರೆ. 2 ಟನ್ 2.5 ಟನ್ ಒಬ್ಬೊಬ್ಬರು ಬಂಟ್ರು 3 ಟನ್ ಹೊಡಿತಾರೆ. 1 ಟನ್ ಕಬ್ಬ ಹೊಡೆದ್ರೆ ಎಷ್ಟು ನಮ್ಮ ರೈತರದ ಹಾನಿ ಆಕೈತೆ ಅಂದ್ರೆ 4,500. ಕಬ್ಬಿಂದ 3, ವಾತಕದವ್ರ 500, ತೋಡ್ನವ್ರದ್ದು 500, ಸರ್ಕಾರದ ಟ್ಯಾಕ್ಸ್ 500, 4,500. 2 ಟನ್ ಹೊಡೆದ್ರೆ ಎಷ್ಟಾಯ್ತು? 9,000. ಒಂದು ಟ್ರಿಪ್ಪಿಗೆ 9,000 ಅವ್ರು ಗಳಿಸ್ತಾರೆ. ಆದ್ರೆ ಕೃಷ್ಣ ಸಕ್ಕರೆ ಕಾರ್ಖಾನೆ 30 ವರ್ಷದಿಂದ ಇವತ್ತು ನಡ್ಕೋತ ಬಂದಿದ್ದಲ್ಲ, ಒಂದು ದಿವಸನೂ ಒಬ್ಬ ರೈತರದ 1 ಕ್ವಿಂಟಲ್ ಕಬ್ಬವನ್ನ ಮೋಸ ಮಾಡಿ ತಗೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಅಂತ ಉದಾಹರಣೆ ಯಾರೇ ತೋರಿಸಿದ್ರೆ ಇವರೆಲ್ಲರನ್ನೂ ರಾಜೀನಾಮೆ ಕೊಡಿಸುವಂತ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ಈ ಕಾರ್ಖಾನೆ ನಿಂಬುದು, ಕಬ್ಬು ನಿಂಬುದು, ಇದನ್ನ ನಡೆಸೋರು ನೀವು, ಇದನ್ನ ಲಾಭ ತಗೊಳ್ಳೋರು ನೀವು. 1 ಕ್ವಿಂಟಲ್ ಮೋಸ ಮಾಡಲಾರ್ದ ಕಬ್ಬವನ್ನು ತಗೊಳ್ತಕ್ಕಂಥ ಏಕೈಕ ಕಾರ್ಖಾನೆ ಅದು ಯಾವುದಾದ್ರೂ ಇದ್ರೆ ಅದು ಕೃಷ್ಣ ಸಕ್ಕರೆ ಕಾರ್ಖಾನೆ ಅಂತ ಇವತ್ತು ಎದೆ ತಟ್ಟಿ ಹೇಳಲಿಕ್ಕೆ ನನಗೆ ಅಭಿಮಾನ ಇದೆ ಮತ್ತು ಹೆಮ್ಮೆ ಇದೆ. ತೂಕದಲ್ಲಿ ಮೋಸ ಇಲ್ಲ. ಎರಡನೇ ಬೇಡಿಕೆ ಏನು? ಕಬ್ಬ ಕಳಿಸಿದ ಮೇಲೆ ಬೇಗನೆ ನಮಗೆ ಬಿಲ್ ಕೊಡಬೇಕು. ನಾವು ರಾಜೀವ್ ಕಾಗೆ ಅವರು ಚಿಂತನೆಯನ್ನು ಮಾಡಿದ್ವಿ. ಯಾವ ರೈತ ಕಬ್ಬ ಕಳಿಸ್ತಾರೆ 1 ತಿಂಗಳದೊಳಗೆ ಅವ್ರು ಪೇಮೆಂಟ್ ಮಾಡಿ. ಇದು ಒಂದನೇದು ನಿಮ್ಮದು. ಎರಡನೇದು, ಕಾರ್ಖಾನೆ ಈಗ 35 ಕೋಟಿ
ಹಾನಿ ಎಲ್ಲಿದೆ? ಯಾಕಾಯ್ತು? 2018ರಾಗ 35 ರೂಪಾಯಿಗೆ ಕಿಲೋ ಸಕ್ಕರೆ ಮಾರ್ತಿತ್ತು. ಅವಾಗ ಎಲ್ಲಾ ಕಾರ್ಖಾನೆಯವರು 2900 ರೂಪಾಯಿ ಡಿಕ್ಲೇರ್ ಮಾಡಿದ್ರು, ನಾವು 2900 ಡಿಕ್ಲೇರ್ ಮಾಡಿದೀವಿ. ನವೆಂಬರ್ ಡಿಸೆಂಬರ್ ಕಬ್ಬು ಅರಿದಾಯ್ತು. ಜನವರಿ ಮೊದಲನೇ ವಾರದೊಳಗ 35 ಇದ್ದದ್ದು 25 ಸಕ್ಕರೆ ಇದಾಗ ಎಲ್ಲಾ ಕಾರ್ಖಾನೆಯವರು ನಮಗ 2900 ಕೊಡಕ್ಕಾಗದಲ್ಲ, ನಾವು 2500 ಕೊಡೋಣ ಅಂತೇಳಿ ಡಿಕ್ಲೇರ್ ಮಾಡಿದ್ರು. 2500 ಕೊಡಾಕೈತೆ. ಅವತ್ತಿನ ದಿವಸ ನಾವು ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡ್ತಾ ಇದ್ವಿ. ಸಿದ್ದೇಶ್ವರ ಶ್ರೀಗಳು ಬಂದಿದ್ರು ಉದ್ಘಾಟನೆ. ಅವಾಗ ನಾನು ಮತ್ತು ರಾಜು ಕಾಗೆ ಅವರು ತೀರ್ಮಾನ ಮಾಡಿದ್ವಿ, ಈಗ 2 ತಿಂಗಳದ ನಾವು ಹಣ 29 ಕೊಟ್ಟಿವಿ, ಮುಂದೆ ಕಳಿಸ್ತಕ್ಕಂಥ ರೈತರಿಗೆ 2500 ಕೊಟ್ಟರೆ ರೈತರ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಆಗ್ತದೆ ಅಂತ ತಿಳ್ಕೊಂಡು ಹಾನಿ ಆದ್ರೂ ಪರವಾಗಿಲ್ಲ. ಅದು ಎಷ್ಟು ಹಾನಿ ಆಯ್ತು ಅಂತಂದ್ರೆ 7 ಲಕ್ಷ ಕೃಷಿ ಮಾಡಿದೀವಿ. 400 ಡಿಫರೆನ್ಸ್ ಅಂದ್ರೆ 7 4 28 ಕೋಟಿ ರೂಪಾಯಿ ಅವತ್ತು ಹಾನಿ ಆಯ್ತು. ಆ ಹಾನಿ ಇವತ್ತು ಮುಂದೆ ಆ ಹಾನಿ ಕಡಿಮೆ ಮಾಡೋದೇನು ಬಹಳ ದೊಡ್ಡದಿಲ್ಲ. ಖಾಸಗಿ ಕಾರ್ಖಾನೆಯವರು ಒಂದು ಸೀಸನ್ದಾಗ 2 ಟನ್ ಕಬ್ಬ ಮೋಸ ಮಾಡಿ ತಗೊಳಕೈತಾರಂದ್ರೆ ಒಂದು ಸೀಸನ್ ಕಮ್ಮಿ 30 ರಿಂದ 35 ಕೋಟಿ ರೂಪಾಯಿ ಕಾಟದಾಗ ಮೋಸ ಮಾಡಿ ಕಿಸಿಂದ ಹಣ ಗಳಿಸ್ತಕ್ಕಂಥದ್ದು ನಾವು ನೋಡಿದ್ರೆ. ನಾನೇನು ಇಲ್ಲೇ ಹೇಳಕತ್ತಿಲ್ಲ, ವಿಧಾನಸಭೆದಾಗೂ ಕೂಡ ಹಿಂದಿನ ಸರ್ಕಾರದಾಗೂ ಮಾತಾಡಿದ್ದೀನಿ, ಈಗಿನ ಸರ್ಕಾರದಾಗೂ ಮಾತಾಡಿದ್ದೀನಿ. ನಮ್ಮ ರೈತರಿಗೆ ಮೋಸ ಆಗ್ತದೆ, ರೈತರ ರಕ್ತ ಹೀರ್ತಕ್ಕಂಥ ಕಾರ್ಯಗಳನ್ನ ಖಾಸಗಿ ಕಾರ್ಖಾನೆಯವರು ಮಾಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು 3 ಬಾರಿ ವಿಧಾನಸಭೆಯಲ್ಲಿ ಘಂಟಾಘೋಷವಾಗಿ ಹೇಳಿ. ದುರ್ದೈವ ಇಲ್ಲಿ ತನಕ ಅದನ್ನ ನಿಲ್ಲಿಸುವಂತ ಕಾರ್ಯ ಆಗದೆ ಇದೆ. ಕನಿಷ್ಠ ಪಕ್ಷ ನಮ್ಮ ಕಾರ್ಖಾನೆ ಉದಾಹರಣೆಯಾಗಿ ಇಟ್ಕೊಂಡು 1 ಕ್ವಿಂಟಲ್ ಮೋಸ ಮಾಡಲಾರ್ದೆ ಈ ಕಾರ್ಖಾನೆ ನಡೆಸಿದ್ದಾದ್ರೆ ಬೇರೆಯವರು ನಾಚಿಸಾದ್ರೂ ಕೂಡ ಕಡಿಮೆ ಮಾಡುವಂತ ಕೆಲಸ ಆಗಲಿ ಅಂತಕ್ಕಂಥದ್ದು ಒಂದು ಅಭಿಲಾಷೆ. ಇವತ್ತು ಕಾರ್ಖಾನೆ ಲಾಭದಲ್ಲಿ ತರಲಿ ನಾವು ಯಾಕೆ ಸಲಹಾ ಸಮಿತಿ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಹೇಳಿಲ್ಲ ಬಸ್ಸಿನ ಉದಾಹರಣೆ, ಈ ಡ್ರೈವರ್ ಬಾಜುಕ್ ಎಡಕ ಬಲಕ ನಾವು ಕೊಂಡಿರ್ತೀವಿ, ಟೇರಿಂಗ್ ಸ್ವಲ್ಪ ಹಿಂಗೆ ಗಳಿಗಾಡಕೈತಂದ್ರೆ ಬಡದು ಸರಳ ಹೊಡಿ ಅಂತ. ಆ ಬಸ್ ಸರಳ ಹೋಗ್ಬೇಕು. ಅದರ ಜೊತೆಗೆ ಕಾರ್ಖಾನೆ ಲಾಭ ಆಗ್ಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥ ಕಾರ್ಯಸೂಚಿಯನ್ನ ಇವತ್ತು ನಾವು ಸಿದ್ಧ ಮಾಡ್ಕೊಂಡು ಇವತ್ತು ಮುಂದುವರೆದಿದ್ದೀವಿ. ಇವತ್ತು ನಮಗೆ ದುಡಿಯುವ ಬಂಡವಾಳ ಎಷ್ಟು ಬೇಕಾಗ್ತದೆ? 1 ವರ್ಷಕ್ಕೆ 200 ಕೋಟಿ ರೂಪಾಯಿ ಬೇಕು. ದುಡಿ ಬಂಡವಾಳ ಎದಕ್ಕೆ ಹತ್ತದ? ಕಬ್ಬ ಕಡಿದು ತಂದ ಮೇಲೆ ತಂದು ಸಕ್ಕರೆ ಆದ್ಮೇಲೆ ಗೋಡೌನ್ದಾಗ ಇಡ್ತೀವಿ. ನಿಮಗ ಕಬ್ಬಿನ ಬಿಲ್ ಕೊಡಬೇಕು, ವಾತು ಕೊಡಬೇಕು, ತೋಟಿ ಕೊಡಬೇಕು. ಅವಾಗ ಎಲ್ಲಿಂದ ದುಡ್ಡು ತರಬೇಕು? ಆ ಸಕ್ಕರೆಯನ್ನು ನಾವು ಗೋಡೌನ್ದಾಗ ಇಟ್ಟಿವಿ, ಅದಕ್ಕೆ ಒತ್ತಿ ಸಾಲ ತೆಗಿತೀವಿ. ಅದಕ್ಕೆ ದುಡಿಯುವ ಬಂಡವಾಳ ಅಂತ ಕರೀತೀವಿ. 200 ಕೋಟಿ ಬೇಕು. 200 ಕೋಟಿ ಯಾವ ಬಡ್ಡಿಯಿಂದ ತರ್ತೀವಿ? 13% ಬಡ್ಡಿ ದರದಲ್ಲಿ ನಾವು ಸಾಲ ತಗೋತೀವಿ. ಡಿಸಿಸಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್. ನಾವು ಆಲೋಚನೆ ಮಾಡಿದ್ದು ಬಡ್ಡಿಯನ್ನ ನಾವು ಹೇಗೆ ಉಳಿಸ್ಕೋಬೇಕು. ದಿಲ್ಲಿ ಒಳಗೆ ಒಂದು NCDC ಬ್ಯಾಂಕ್ ಅದ, ನಮ್ಮ ರಾಯರಿಗೆಲ್ಲ ಗೊತ್ತು. NCDC ಅವರು ಈ ವರ್ಷ ಇಡೀ ದೇಶದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ 5,000 ಕೋಟಿ ರೂಪಾಯಿಗಳನ್ನ 8% ಬಡ್ಡಿ ದರದಲ್ಲಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಮಹಾರಾಷ್ಟ್ರದವರು ಈಗಾಗಲೇ 3,000 ಕೋಟಿ ಓದಿದೆ. ನಾವು ಕರ್ನಾಟಕದವರು ಕೂಡ ಅದರ ಪಾಲವನ್ನು ನಾವು ಪಡ್ಕೊಳ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಒಂದು ಪ್ರಸ್ತಾವನೆ ಇದೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿಯಾಗಿ, ನಾನು HK ಪಾಟೀಲ್, LD ಪಾಟೀಲ್, ಸ್ವಾಗತ್ ಪಾಟೀಲ್, ಇಂಡಿ MLA, ನಾನು ರಾಜು ಕಾಗೆ ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಗೊಂದು ಆಯ್ಕೆ ಮಾಡಿ NCDCದಿಂದ ನಮಗೆ 3%ದೊಳಗೆ ನಮಗೆ 200 ಕೋಟಿ ರೂಪಾಯಿ ದುಡ್ಡು ಬಂಡವಾಳ ಕೊಟ್ಟರೆ ಅವರು 8% ಬಡ್ಡಿ ತಗೋತಾರೆ, ಇವರು 13%ದಲ್ಲಿ ಬಡ್ಡಿ ತಗೋತಾರೆ. ಅದಕ್ಕೆ 5% ಡಿಫರೆನ್ಸ್ ಆದ್ರೆ 200 ಕ್ರೋರ್ಸ್ಗೆ ಎಷ್ಟು ಉಳಿತದಪ್ಪ ಅಂತಂದ್ರೆ 1 ವರ್ಷಕ್ಕೆ 10 ಕೋಟಿ ರೂಪಾಯಿ ನಮಗೆ ಬಡ್ಡಿ ಒಳಗೆ ಉಳಿತಾಯ. ಅದನ್ನು ತಂದು ನಾವು ಕಾರ್ಖಾನೆಗೆ ದುಡಿಯುವ ಬಂಡವಾಳಕ್ಕೆ ತೊಡಗಿಸಿದಾದ್ರೆ ಈಗ 40 ಕೋಟಿ ರೂಪಾಯಿ ನಮ್ಮಲ್ಲಿ ಏನು ಹಾನಿ ತೋರಿಸಕ್ಕಿರ್ತಲ್ಲ, 35 ಕೋಟಿ, ಇದನ್ನು ಬರೀ 3-4 ವರ್ಷದಲ್ಲಿ ಈ ಹಾನಿಯನ್ನ ಸರಿ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ನಾವು ಇವತ್ತು ಮಾಡ್ಕೊಂಡಿದ್ದೀವಿ. ಬರೀ ಬಡ್ಡಿ ಉಳಿಸ್ಬೋದು. ಅದರ ಜೊತೆಗೆ ಸಮೀಪದಲ್ಲಿ ನಾವು ಕಬ್ಬ ತರಬೇಕು. ಸತ್ತೂರಾಗಿನ ಕಬ್ಬ ನಾವು ತಂದು ಅಂದ್ರೆ ಅತಿ ಹೆಚ್ಚು ಕಬ್ಬ ಹೋದ್ರೆ ಎಷ್ಟು ನಾವು ಒತ್ತು ಕೊಡ್ತೀವಿ. ಅದನ್ನೇ ಬಿಟ್ಟು ನಾವು ತೇರ್ದಾಳು ಮತ್ತು ಆ ಕಡೆ ಜಮಖಂಡಿ ತಾಲೂಕದಿಂದ ಕಬ್ಬ ತಂದ್ರೆ ಎಷ್ಟು ಒತ್ತು ಕೊಡ್ತೀವಿ.
ವಾತೂಕ ನಾವು ಕಡಿಮೆ ಮಾಡ್ಕೋಬೇಕು. ನಮ್ಮ ಕಾರ್ಖಾನೆ ಸುತ್ತಮುತ್ತಲಿರ್ತಕ್ಕಂಥ 16 ಹಳ್ಳಿ ಒಳಗ ಸುಮಾರು 20 ಲಕ್ಷ ಟನ್ ಕಬ್ಬಿದೆ. ಈ 20 ಲಕ್ಷ ಟನ್ ಕಬ್ಬದಲ್ಲಿ ನಾವು 7 ರಿಂದ 8 ಲಕ್ಷ ಸಮೀಪದಲ್ಲೇನೆ 15 ಕಿಲೋಮೀಟರ್ ಒಳಗೆ ನಾವು ತಗೊಂಡ್ರೆ ವಾತೂಕದಲ್ಲಿ ನಮಗೆ ಪ್ರತಿ ಟನ್ನಿಗೆ 200 ರೂಪಾಯಿ ಉಳಿತಾಯ ಆಗುತ್ತೆ. 200 ರೂಪಾಯಿ ಉಳಿತಾಯ ಆಗಬೇಕಾದ್ರೆ ನಾವು ಸಮೀಪದಲ್ಲಿ ಕಬ್ಬ ತರಬೇಕು, ಸತ್ಯವಾಗಿನ ಕಬ್ಬ ಒಯ್ಯಬೇಕು, ರೆಡ್ರೈಟಾಗಿನ ಕಬ್ಬ ಒಯ್ಯಬೇಕು, ಅವ್ರು ಕೊಡದಾಗಿಂದ ಹೋಗ್ಬೇಕು, ದರರಾಗಿಂದ ಹೋಗ್ಬೇಕು, ಇಂದ ಒಯ್ಯಬೇಕು. ಆ ರೈತರು ನಮಗೆ ಕಬ್ಬ ಕೊಡ್ಬೇಕಂದ್ರೆ ಅವರಿಗೆ ಸಮಯ ತಕ್ಕಂಗ ನಾವು ಕಬ್ಬ ಒಯ್ಯಬೇಕು, ಸಮಯ ತಕ್ಕಂಗನ ಅವರಿಗೆ ಬೆಲ್ಲ ನಾವು ಕೊಡ್ಬೇಕು. ಈ NCDC ಇಂದ ನಮಗೆ ಅನುಕೂಲ ಆದದ್ದಾದ್ರೆ ನಮ್ಮಲ್ಲಿ 200 ಕೋಟಿ ರೂಪಾಯಿ ನಾವು ಇಟ್ಕೊಂಡು ಅವರಿಗೆ ಒಂದು ತಿಂಗಳದೊಳಗನೆ ಅವರಿಗೆ ಹಣಕಾಸಿನ ನಾವು ವ್ಯವಸ್ಥೆ ಮಾಡಿದ್ದಾದ್ರೆ ನಮ್ಮ ಕಾರ್ಖಾನೆಯನ್ನು ಬಿಟ್ಟು ಬೇರೆಯವರಿಗೆ ಕಾರ್ಖಾನೆಗೆ ಕಬ್ಬನ್ನು ಕೊಡಲಿಕ್ಕೆ ನಮ್ಮ ರೈತರು ಮುಂದೆ ಬರೋದಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ನನಗೆ. ಕಾರ್ಖಾನೆ ಇವತ್ತು ರಾಜ್ಯದೊಳಗ 1ನೇ ನಂಬರ್ದಾಗ ಏನೈತಲ್ಲ ಇದನ್ನು ಕಂಟಿನ್ಯೂ ಮಾಡೋದ್ರ ಜೊತೆಗೆ ದೇಶದೊಳಗ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಖಾನೆಯನ್ನ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ತಗೊಂಡು ಇವತ್ತು ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ನಾವೇನು ಮೊದಲು IAS IPS ಕಲಿತು ಬಿಟ್ಟು ಬಂದ ಕಿಸಿಂದ ರಾಜಕಾರಣ ಮಾಡಕ್ ಹತ್ತಿಲ್ಲ. ನಾನು ಕಬ್ಬ ಹಚ್ಚಿದ್ದೀನಿ, ಕಬ್ಬ ಕಡಿದೀನಿ, ಟ್ರ್ಯಾಕ್ಟರ್ದಾಗ ಹೇರ್ಕೊಂಡು ಕಿಸಿಂದ ಉಗಾರ್ಕು ಓದಿನಿ, ರಾಯಬಾರ್ಕು ಓದಿ, ಡ್ರೈವರ್ ಇಲ್ಲ ಸುಮ್ಮನೆ. ಅದನ್ನ ಒಬ್ಬೊಬ್ರು ಹೇಳ್ತಾರೆ ಲಕ್ಷ್ಮಣ ಸೌದಿನ ಮತ್ತೆ ಕಬ್ಬು ಕಡಿಯಾಕ ಕಳಿಸ್ತಾರೆ. ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಇನ್ನೊಂದು ಯಾವುದಿಲ್ಲ, ನಿನಗೇನು ಗೊತ್ತಾಗ. ಅದಕ್ಕಿಂತ ಇನ್ನೊಂದು ಪವಿತ್ರ ಕಾರ್ಯ ಇನ್ಯಾವುದಿದೆ? ಕ್ಷೇತ್ರದ ಜನ ಕಬ್ಬು ಕಡಿಯಾಕ ಕಳಿಸ್ತಾರೋ, ಬೆಂಗಳೂರಿಗೆ ಆಡಳಿತ ಮಾಡಕ್ ಕಳಿಸ್ತಾರೋ, ತೀರ್ಮಾನ ಮಾಡ್ತಕ್ಕಂಥವ್ರು ಬೇರೆಯವರಲ್ಲ, ಇಲ್ಲಿ ಕೂತಿರ್ತಕ್ಕಂಥವ್ರು ಮತದಾರ ಪ್ರಭುಗಳು. ಆ ತೀರ್ಮಾನ ಈಗಾಗಲೇ 23ನೇ ಇಸ್ವಿದೊಳಗೆ ಮಾಡಿ ತೋರಿಸಿದ್ವಿ. ಯಾರಿಗೆ ಯಾವ ಥರದಿಂದ ಉತ್ತರ ಕೊಡಬೇಕು ಅದನ್ನು ಕೊಟ್ಟಿದ್ವಿ. ನಾನು ಈಗ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೀನಿ, ನೀವು ಕಟ್ಟಿರ್ತಕ್ಕಂಥ ಕಾರ್ಖಾನೆ ನಿಮ್ಮ ಕೈಯಲ್ಲಿ ಇಟ್ಕೊಳ್ತೀವಿ. ನೀವು ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಖಾನೆ ನಿಮ್ಮ ಹತ್ರ ಇರಲಿ. ದಯವಿಟ್ಟು ಇನ್ನೊಬ್ಬರ ಕಡೆ ಕೊಟ್ಟು ಇನ್ನೊಬ್ಬರ ಬಾಗಿಲಿಗೆ ಹೋಗಿ ನಿಲ್ಲುವಂತ ಕೆಲಸ ನೀವು ಯಾವತ್ತೂ ಮಾಡಬೇಡ್ರಿ ಅಂತಕ್ಕಂಥದ್ದನ್ನ ಇನ್ನೊಂದು ಶಕ್ತಿ. ಅದಕ್ಕೆ ದಯಮಾಡಿ 26ನೇ ತಾರೀಕು ನಡೀತಕ್ಕಂಥ ಈ ಚುನಾವಣೆ ಒಳಗೆ ಈ ಆಡಳಿತ ಮಂಡಳಿಯವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಮತಪತ್ರದ ಬ್ಯಾಲೆಟ್ ಪೇಪರ್ ಅನ್ನ ನಿಮಗೆ ಕೊಡ್ತೀವಿ. ಅದನ್ನು ನೀವು ಪ್ರತಿಯೊಬ್ಬ ಮತದಾರರಿಗೆ ಯಾವ ಥರದಿಂದ ಮತ ಹಾಕಬೇಕು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸತ್ತಿ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳಿರ್ತಕ್ಕಂಥ ಗ್ರಾಮ ಅದು ಯಾವುದಂದ್ರೆ ಅದು ಸತ್ತಿ ಗ್ರಾಮ. ಸತ್ತಿ ಗ್ರಾಮದ ಜನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ಈ ಒಂದು ಮಂಡಳಿಯ ಸದಸ್ಯರಿಗೆ ನೀವು ಮತಗಳನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡುವಂತ ಕೆಲಸ ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ನಾವು ವಿನಂತಿ ಮಾಡಿಕೊಂಡು ಅದರ ಜೊತೆಗೆ ಒಂದೇ ಒಂದು ಯಾರು ಮಾತಿಗೆ ಯಾರು ವಿಚಾರಗಳನ್ನು ಅಪಪ್ರಚಾರಗಳಿಗೂ ನೀವು ಕಿವಿಕೊಡಬೇಕು. ನಾನು ರಾಜೀವ್ ಕಾಗೆ ಅವರಿಗೆ ಭರವಸೆ ಕೊಡ್ತೇನೆ. ನಿಮಗೆ ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಕಪ್ಪು ಚುಕ್ಕಿಯನ್ನ ಹಚ್ಚುವಂತ ಕೆಲಸವನ್ನ ಖಂಡಿತವಾಗಿ ನಾವು ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಭರವಸೆಯನ್ನು ನಿಮಗೆ ಕೊಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ದಯ, ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನ 13 ಜನರನ್ನು ಆಯ್ಕೆ ಮಾಡಬೇಕಾಗಿತ್ತು. ಈಗಾಗಲೇ ನಮ್ಮ ಪೆನಾಲ್ದಾಗ ಇರ್ತಕ್ಕಂಥವ್ರು ಒಬ್ಬರು 5 ಆಗಿದ್ದರು. ಇನ್ನು 12ರನ್ನು ಆರಿಸಿಕೊಡ್ಬೇಕು. ಆ 12 ಆರಿಸಿಕೊಡುವಂತ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಿಮ್ಮ ಊರವ್ರನ್ನೇ 2 ಅಭ್ಯರ್ಥಿಗಳನ್ನು ಕೊಟ್ಟಿದ್ದೀವಿ. ಅವ್ರನ್ನ ಜೊತೆಗೆ ಉಳಿದವರೆಲ್ಲರೂ ಕೂಡ ಹೆಚ್ಚಿನ ಮತಗಳನ್ನು ಆಯ್ಕೆ ಮಾಡಿ ಕಳಿಸ್ರಿ. ಮುಂದೆ ನಿಮಗೆ ಒಳ್ಳೆಯ ಕಾರ್ಖಾನೆ, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ತೋರಿಸುವಂತ ಕೆಲಸ ನಾನು ಮತ್ತು ರಾಜೀವ್ ಕಾಗೆ ಅವರು ಮತ್ತು ಆಡಳಿತ ಮಂಡಳಿ ಕೂಡಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಭರವಸೆ ಕೊಟ್ಟು ನಾನು ಮಾತು ಹೇಳ್ತೀನಿ. ಜೈ ಹಿಂದ್.